ನಮಸ್ಕಾರ. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ದೇಶದಲ್ಲಿ ಪ್ರತೀಕಾರದ ಕೂಗು ಹೇಳ್ತಾ ಇದೆ. ಕಾಂಗ್ರೆಸ್ನಿಂದ ಮಾತ್ರ ಟೀಕೆ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಿಂದ ಪ್ರಧಾನಿ ಗಾಯಬ್ ಅನ್ನುವಂತಹ ವ್ಯಂಗ್ಯ ಭರಿತವಾದ ಟ್ವೀಟ್ ಪಾಕಿಸ್ತಾನಕ್ಕೆ ಮತ್ತಷ್ಟು ಆಹಾರವನ್ನು ನೀಡ್ತಾ ಇದೆ ವಿಪಕ್ಷ ಕಾಂಗ್ರೆಸ್. ಇಂಥ ಉದ್ವಿಗ್ನ ಸ್ಥಿತಿಯಲ್ಲೂ ಕೂಡ ಇಂಥ ಗಲೀಜು ರಾಜಕೀಯ ಮಾಡಬೇಕಾ? ಇದು ಜವಾಬ್ದಾರಿಯ ಸಮಯ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಪ್ರಧಾನಿ ಗಾಯಬ್ ಅಂತ ಹಾಕ್ತಾ ಇದೆ. ಜವಾಬ್ದಾರಿಯ ಸಮಯದಲ್ಲಿ ನಾಪತ್ತೆ ಅಂತ ಇದೆ. ಕೇವಲ ಕಾಂಗ್ರೆಸ್ಗೆ ಮಾತ್ರ ಪ್ರಧಾನಿಯವರು ಕಾಣ್ತಾ ಇಲ್ವಾ ಅಂತ ಬಹುಶಃ ಬೇರೆ ಇಡೀ ಭಾರತದ ಜನ ಪ್ರಧಾನಿಯವರು ಏನ್ ಕ್ರಮ ಕೈಗೊಳ್ತಾರೆ, ಏನ್ ಸಮಸ್ಯೆ ಇದೆ, ಏನ್ ನಡೀತಾ ಇದೆ ಅಥವಾ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಆತಂಕಿತರಾಗಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ದೇಶದ ಜೊತೆ ನಿಲ್ತಾ ಇದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ ಸರ್ಕಾರದ ಜೊತೆ. ಆದ್ರೆ ಕಾಂಗ್ರೆಸ್ ಮಾತ್ರ ಗಾಯಬ್ ಅಂತ ಈ ರೀತಿಯ ಒಂದು ಟ್ವೀಟ್ ಅನ್ನ ಹಾಕಿದೆ. ವ್ಯಂಗ್ಯ ಬಿಟ್ರೆ ಕಾಂಗ್ರೆಸ್ಗೆ ಮತ್ತೇನು ಗೊತ್ತೇ ಇಲ್ವಾ? ಜೊತೆ ನಿಲ್ಲುವಂಥದ್ದು ಗೊತ್ತೇ ಇಲ್ವಾ? ಇಂಥ ಸಮಯದಲ್ಲೂ ಕೂಡ ಒಂದಷ್ಟು ಪೊಲಿಟಿಕ್ಸ್ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತಹ ನೀಚ ಮನಸ್ಥಿತಿಯನ್ನ ಕಾಂಗ್ರೆಸ್ ತೋರಿಸ್ತಾ ಇದೆಯಾ? ಈ ಪ್ರಶ್ನೆಯನ್ನ ದೇಶಾದ್ಯಂತ ಜನ ಕೇಳ್ತಾ ಇದ್ದಾರೆ. ಏನ್ ಸಾಧಿಸಕ್ಕೆ ಹೊರಟಿದೆ ಕಾಂಗ್ರೆಸ್ ಈ ಸಂದರ್ಭದಲ್ಲಿ? ಪ್ರಧಾನಿಯನ್ನ ಟೀಕಿಸಿ, ಅಂದ್ರೆ ಶಿರವಿರದ ಪ್ರಧಾನಿಯ ಚಿತ್ರದ ರೀತಿಯ ಒಂದು ಚಿತ್ರವನ್ನ ಹಾಕೋದು. ಏನ್ ಹೇಳಕ್ ಹೊರಟಿದೆ ಕಾಂಗ್ರೆಸ್? ಯಾರನ್ನ ಮತ್ತೆ ಇನ್ನೂ ಇಂಡೈರೆಕ್ಟ್ ಆಗಿ ಓಲೈಸೋಕೆ ಹೊರಟಿದೆ? ಯಾರಿಗೆ ಖುಷಿಯಾಗ್ಲಿ ಅಂತ ಇಂಥ ಟ್ವೀಟ್ಗಳನ್ನ ಮಾಡುತ್ತೆ ಕಾಂಗ್ರೆಸ್? ತನ್ನ ಪಕ್ಷದ ಮುಖಂಡರಿಗೆ ಒಂದ್ ಕಡೆ ಮಾತಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಅದನ್ನೇ ತನ್ನ ಪಕ್ಷದ ಮುಖಂಡರಿಗೆ ಸೂಚನೆ ನೀಡುವಂತ ಪರಿಸ್ಥಿತಿಯಲ್ಲಿದೆ. ಸರಿಯಾಗಿ ಮಾತಾಡಿ, ನೋಡ್ಕೊಂಡು ಮಾತಾಡಿ, ಸಮಯ ಸರಿ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡಬೇಡಿ ಅಂತ. ನಮಸ್ಕಾರ. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ದೇಶದಲ್ಲಿ ಪ್ರತೀಕಾರದ ಕೂಗು ಹೇಳ್ತಾ ಇದೆ. ಕಾಂಗ್ರೆಸ್ನಿಂದ ಮಾತ್ರ ಟೀಕೆ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಿಂದ ಪ್ರಧಾನಿ ಗಾಯಬ್ ಅನ್ನುವಂತಹ ವ್ಯಂಗ್ಯ ಭರಿತವಾದ ಟ್ವೀಟ್ ಪಾಕಿಸ್ತಾನಕ್ಕೆ ಮತ್ತಷ್ಟು ಆಹಾರವನ್ನು ನೀಡ್ತಾ ಇದೆ ವಿಪಕ್ಷ ಕಾಂಗ್ರೆಸ್. ಇಂಥ ಉದ್ವಿಗ್ನ ಸ್ಥಿತಿಯಲ್ಲೂ ಕೂಡ ಇಂಥ ಗಲೀಜು ರಾಜಕೀಯ ಮಾಡಬೇಕಾ? ಇದು ಜವಾಬ್ದಾರಿಯ ಸಮಯ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಪ್ರಧಾನಿ ಗಾಯಬ್ ಅಂತ ಹಾಕ್ತಾ ಇದೆ. ಜವಾಬ್ದಾರಿಯ ಸಮಯದಲ್ಲಿ ನಾಪತ್ತೆ ಅಂತ ಇದೆ. ಕೇವಲ ಕಾಂಗ್ರೆಸ್ಗೆ ಮಾತ್ರ ಪ್ರಧಾನಿಯವರು ಕಾಣ್ತಾ ಇಲ್ವಾ ಅಂತ ಬಹುಶಃ ಬೇರೆ ಇಡೀ ಭಾರತದ ಜನ ಪ್ರಧಾನಿಯವರು ಏನ್ ಕ್ರಮ ಕೈಗೊಳ್ತಾರೆ, ಏನ್ ಸಮಸ್ಯೆ ಇದೆ, ಏನ್ ನಡೀತಾ ಇದೆ ಅಥವಾ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಆತಂಕಿತರಾಗಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ದೇಶದ ಜೊತೆ ನಿಲ್ತಾ ಇದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ ಸರ್ಕಾರದ ಜೊತೆ. ಆದ್ರೆ ಕಾಂಗ್ರೆಸ್ ಮಾತ್ರ ಗಾಯಬ್ ಅಂತ ಈ ರೀತಿಯ ಒಂದು ಟ್ವೀಟ್ ಅನ್ನ ಹಾಕಿದೆ. ವ್ಯಂಗ್ಯ ಬಿಟ್ರೆ ಕಾಂಗ್ರೆಸ್ಗೆ ಮತ್ತೇನು ಗೊತ್ತೇ ಇಲ್ವಾ? ಜೊತೆ ನಿಲ್ಲುವಂಥದ್ದು ಗೊತ್ತೇ ಇಲ್ವಾ? ಇಂಥ ಸಮಯದಲ್ಲೂ ಕೂಡ ಒಂದಷ್ಟು ಪೊಲಿಟಿಕ್ಸ್ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತಹ ನೀಚ ಮನಸ್ಥಿತಿಯನ್ನ ಕಾಂಗ್ರೆಸ್ ತೋರಿಸ್ತಾ ಇದೆಯಾ? ಈ ಪ್ರಶ್ನೆಯನ್ನ ದೇಶಾದ್ಯಂತ ಜನ ಕೇಳ್ತಾ ಇದ್ದಾರೆ. ಏನ್ ಸಾಧಿಸಕ್ಕೆ ಹೊರಟಿದೆ ಕಾಂಗ್ರೆಸ್ ಈ ಸಂದರ್ಭದಲ್ಲಿ? ಪ್ರಧಾನಿಯನ್ನ ಟೀಕಿಸಿ, ಅಂದ್ರೆ ಶಿರವಿರದ ಪ್ರಧಾನಿಯ ಚಿತ್ರದ ರೀತಿಯ ಒಂದು ಚಿತ್ರವನ್ನ ಹಾಕೋದು. ಏನ್ ಹೇಳಕ್ ಹೊರಟಿದೆ ಕಾಂಗ್ರೆಸ್? ಯಾರನ್ನ ಮತ್ತೆ ಇನ್ನೂ ಇಂಡೈರೆಕ್ಟ್ ಆಗಿ ಓಲೈಸೋಕೆ ಹೊರಟಿದೆ? ಯಾರಿಗೆ ಖುಷಿಯಾಗ್ಲಿ ಅಂತ ಇಂಥ ಟ್ವೀಟ್ಗಳನ್ನ ಮಾಡುತ್ತೆ ಕಾಂಗ್ರೆಸ್? ತನ್ನ ಪಕ್ಷದ ಮುಖಂಡರಿಗೆ ಒಂದ್ ಕಡೆ ಮಾತಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಅದನ್ನೇ ತನ್ನ ಪಕ್ಷದ ಮುಖಂಡರಿಗೆ ಸೂಚನೆ ನೀಡುವಂತ ಪರಿಸ್ಥಿತಿಯಲ್ಲಿದೆ. ಸರಿಯಾಗಿ ಮಾತಾಡಿ, ನೋಡ್ಕೊಂಡು ಮಾತಾಡಿ, ಸಮಯ ಸರಿ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡಬೇಡಿ ಅಂತ. ನಮಸ್ಕಾರ. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ದೇಶದಲ್ಲಿ ಪ್ರತೀಕಾರದ ಕೂಗು ಹೇಳ್ತಾ ಇದೆ. ಕಾಂಗ್ರೆಸ್ನಿಂದ ಮಾತ್ರ ಟೀಕೆ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಿಂದ ಪ್ರಧಾನಿ ಗಾಯಬ್ ಅನ್ನುವಂತಹ ವ್ಯಂಗ್ಯ ಭರಿತವಾದ ಟ್ವೀಟ್ ಪಾಕಿಸ್ತಾನಕ್ಕೆ ಮತ್ತಷ್ಟು ಆಹಾರವನ್ನು ನೀಡ್ತಾ ಇದೆ ವಿಪಕ್ಷ ಕಾಂಗ್ರೆಸ್. ಇಂಥ ಉದ್ವಿಗ್ನ ಸ್ಥಿತಿಯಲ್ಲೂ ಕೂಡ ಇಂಥ ಗಲೀಜು ರಾಜಕೀಯ ಮಾಡಬೇಕಾ? ಇದು ಜವಾಬ್ದಾರಿಯ ಸಮಯ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಪ್ರಧಾನಿ ಗಾಯಬ್ ಅಂತ ಹಾಕ್ತಾ ಇದೆ. ಜವಾಬ್ದಾರಿಯ ಸಮಯದಲ್ಲಿ ನಾಪತ್ತೆ ಅಂತ ಇದೆ. ಕೇವಲ ಕಾಂಗ್ರೆಸ್ಗೆ ಮಾತ್ರ ಪ್ರಧಾನಿಯವರು ಕಾಣ್ತಾ ಇಲ್ವಾ ಅಂತ ಬಹುಶಃ ಬೇರೆ ಇಡೀ ಭಾರತದ ಜನ ಪ್ರಧಾನಿಯವರು ಏನ್ ಕ್ರಮ ಕೈಗೊಳ್ತಾರೆ, ಏನ್ ಸಮಸ್ಯೆ ಇದೆ, ಏನ್ ನಡೀತಾ ಇದೆ ಅಥವಾ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಆತಂಕಿತರಾಗಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ದೇಶದ ಜೊತೆ ನಿಲ್ತಾ ಇದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ ಸರ್ಕಾರದ ಜೊತೆ. ಆದ್ರೆ ಕಾಂಗ್ರೆಸ್ ಮಾತ್ರ ಗಾಯಬ್ ಅಂತ ಈ ರೀತಿಯ ಒಂದು ಟ್ವೀಟ್ ಅನ್ನ ಹಾಕಿದೆ. ವ್ಯಂಗ್ಯ ಬಿಟ್ರೆ ಕಾಂಗ್ರೆಸ್ಗೆ ಮತ್ತೇನು ಗೊತ್ತೇ ಇಲ್ವಾ? ಜೊತೆ ನಿಲ್ಲುವಂಥದ್ದು ಗೊತ್ತೇ ಇಲ್ವಾ? ಇಂಥ ಸಮಯದಲ್ಲೂ ಕೂಡ ಒಂದಷ್ಟು ಪೊಲಿಟಿಕ್ಸ್ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತಹ
ನೀಚ ಮನಸ್ಥಿತಿಯನ್ನ ಕಾಂಗ್ರೆಸ್ ತೋರಿಸ್ತಾ ಇದೆಯಾ? ಈ ಪ್ರಶ್ನೆಯನ್ನ ದೇಶಾದ್ಯಂತ ಜನ ಕೇಳ್ತಾ ಇದ್ದಾರೆ. ಏನ್ ಸಾಧಿಸಕ್ಕೆ ಹೊರಟಿದೆ ಕಾಂಗ್ರೆಸ್? ಈ ಸಂದರ್ಭದಲ್ಲಿ ಪ್ರಧಾನಿಯನ್ನ ಟೀಕಿಸಿ, ಅಂದ್ರೆ ಶಿರವಿರದ ಪ್ರಧಾನಿಯ ಚಿತ್ರದ ರೀತಿಯ ಒಂದು ಚಿತ್ರವನ್ನ ಹಾಕೋದು. ಏನ್ ಹೇಳಕ್ ಹೊರಟಿದೆ ಕಾಂಗ್ರೆಸ್? ಯಾರನ್ನ ಮತ್ತೆ ಇನ್ನೂ ಇಂಡೈರೆಕ್ಟ್ ಆಗಿ ಓಲೈಸಕ್ ಹೊರಟಿದೆ? ಯಾರಿಗೆ ಖುಷಿಯಾಗ್ಲಿ ಅಂತ ಇಂಥ ಟ್ವೀಟ್ ಗಳನ್ನ ಮಾಡುತ್ತೆ ಕಾಂಗ್ರೆಸ್? ತನ್ನ ಪಕ್ಷದ ಮುಖಂಡರಿಗೆ ಒಂದ್ ಕಡೆ ಮಾತಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಅದನ್ನೇ ತನ್ನ ಪಕ್ಷದ ಮುಖಂಡರಿಗೆ ಸೂಚನೆ ನೀಡುವಂತ ಪರಿಸ್ಥಿತಿಯಲ್ಲಿದೆ. ಸರಿಯಾಗಿ ಮಾತಾಡಿ, ನೋಡ್ಕೊಂಡು ಮಾತಾಡಿ, ಸಮಯ ಸರಿ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡಬೇಡಿ ಅಂತ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ದೇಶದಲ್ಲಿ ಪ್ರತೀಕಾರದ ಕೂಗು ಹೇಳ್ತಾ ಇದೆ. ಕಾಂಗ್ರೆಸ್ನಿಂದ ಮಾತ್ರ ಟೀಕೆ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಿಂದ ಪ್ರಧಾನಿ ಗಾಯಬ್ ಅನ್ನುವಂತಹ ವ್ಯಂಗ್ಯ ಭರಿತವಾದ ಟ್ವೀಟ್ ಪಾಕಿಸ್ತಾನಕ್ಕೆ ಮತ್ತಷ್ಟು ಆಹಾರವನ್ನು ನೀಡ್ತಾ ಇದೆ ವಿಪಕ್ಷ ಕಾಂಗ್ರೆಸ್. ಇಂಥ ಉದ್ವಿಗ್ನ ಸ್ಥಿತಿಯಲ್ಲೂ ಕೂಡ ಇಂಥ ಗಲೀಜು ರಾಜಕೀಯ ಮಾಡಬೇಕಾ? ಇದು ಜವಾಬ್ದಾರಿಯ ಸಮಯ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಪ್ರಧಾನಿ ಗಾಯಬ್ ಅಂತ ಹಾಕ್ತಾ ಇದೆ. ಜವಾಬ್ದಾರಿಯ ಸಮಯದಲ್ಲಿ ನಾಪತ್ತೆ ಆಗ್ತಾ ಇದೆ. ಕೇವಲ ಕಾಂಗ್ರೆಸ್ಗೆ ಮಾತ್ರ ಪ್ರಧಾನಿಯವರು ಕಾಣ್ತಾ ಇಲ್ವಾ ಅಂತ ಬಹುಶಃ ಬೇರೆ ಇಡೀ ಭಾರತದ ಜನ ಪ್ರಧಾನಿಯವರು ಏನ್ ಕ್ರಮ ಕೈಗೊಳ್ತಾರೆ, ಏನ್ ಸಮಸ್ಯೆ ಇದೆ, ಏನ್ ನಡೀತಾ ಇದೆ, ಅಥವಾ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಆತಂಕಿತರಾಗಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ದೇಶದ ಜೊತೆ ನಿಲ್ತಾ ಇದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ ಸರ್ಕಾರದ ಜೊತೆ. ಆದ್ರೆ ಕಾಂಗ್ರೆಸ್ ಮಾತ್ರ ಗಾಯಬ್ ಅಂತ ಈ ರೀತಿಯ ಒಂದು ಟ್ವೀಟ್ ಅನ್ನ ಹಾಕಿದೆ. ವ್ಯಂಗ್ಯ ಬಿಟ್ರೆ ಕಾಂಗ್ರೆಸ್ಗೆ ಮತ್ತೇನು ಗೊತ್ತೇ ಇಲ್ವಾ? ಜೊತೆ ನಿಲ್ಲುವಂಥದ್ದು ಗೊತ್ತೇ ಇಲ್ವಾ? ಇಂಥ ಸಮಯದಲ್ಲೂ ಕೂಡ ಒಂದಷ್ಟು ಪೊಲಿಟಿಕ್ಸ್ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತಹ ನೀಚ ಮನಸ್ಥಿತಿಯನ್ನ ಕಾಂಗ್ರೆಸ್ ತೋರಿಸ್ತಾ ಇದೆಯಾ? ಈ ಪ್ರಶ್ನೆಯನ್ನ ದೇಶಾದ್ಯಂತ ಜನ ಕೇಳ್ತಾ ಇದ್ದಾರೆ. ಏನ್ ಸಾಧಿಸಕ್ಕೆ ಹೊರಟಿದೆ ಕಾಂಗ್ರೆಸ್? ಈ ಸಂದರ್ಭದಲ್ಲಿ ಪ್ರಧಾನಿಯನ್ನ ಟೀಕಿಸಿ, ಅಂದ್ರೆ ಶಿರವಿರದ ಪ್ರಧಾನಿಯ ಚಿತ್ರದ ರೀತಿಯ ಒಂದು ಚಿತ್ರವನ್ನ ಹಾಕೋದು. ಏನ್ ಹೇಳಕ್ ಹೊರಟಿದೆ ಕಾಂಗ್ರೆಸ್? ಯಾರನ್ನ ಮತ್ತೆ ಇನ್ನೂ ಇಂಡೈರೆಕ್ಟ್ ಆಗಿ ಓಲೈಸಕ್ ಹೊರಟಿದೆ? ಯಾರಿಗೆ ಖುಷಿಯಾಗ್ಲಿ ಅಂತ ಇಂಥ ಟ್ವೀಟ್ ಗಳನ್ನ ಮಾಡುತ್ತೆ ಕಾಂಗ್ರೆಸ್? ತನ್ನ ಪಕ್ಷದ ಮುಖಂಡರಿಗೆ ಒಂದ್ ಕಡೆ ಮಾತಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಅದನ್ನೇ ತನ್ನ ಪಕ್ಷದ ಮುಖಂಡರಿಗೆ ಸೂಚನೆ ನೀಡುವಂತ ಪರಿಸ್ಥಿತಿಯಲ್ಲಿದೆ. ಸರಿಯಾಗಿ ಮಾತಾಡಿ, ನೋಡ್ಕೊಂಡು ಮಾತಾಡಿ, ಸಮಯ ಸರಿ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡಬೇಡಿ ಅಂತ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ದೇಶದಲ್ಲಿ ಪ್ರತೀಕಾರದ ಕೂಗು ಹೇಳ್ತಾ ಇದೆ. ಕಾಂಗ್ರೆಸ್ನಿಂದ ಮಾತ್ರ ಟೀಕೆ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಿಂದ ಪ್ರಧಾನಿ ಗಾಯಬ್ ಅನ್ನುವಂತಹ ವ್ಯಂಗ್ಯ ಭರಿತವಾದ ಟ್ವೀಟ್ ಪಾಕಿಸ್ತಾನಕ್ಕೆ ಮತ್ತಷ್ಟು ಆಹಾರವನ್ನು ನೀಡ್ತಾ ಇದೆ ವಿಪಕ್ಷ ಕಾಂಗ್ರೆಸ್. ಇಂಥ ಉದ್ವಿಗ್ನ ಸ್ಥಿತಿಯಲ್ಲೂ ಕೂಡ ಇಂಥ ಗಲೀಜು ರಾಜಕೀಯ ಮಾಡಬೇಕಾ? ಇದು ಜವಾಬ್ದಾರಿಯ ಸಮಯ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಪ್ರಧಾನಿ ಗಾಯಬ್ ಅಂತ ಹಾಕ್ತಾ ಇದೆ. ಜವಾಬ್ದಾರಿಯ ಸಮಯದಲ್ಲಿ ನಾಪತ್ತೆ ಆಗ್ತಾ ಇದೆ. ಕೇವಲ ಕಾಂಗ್ರೆಸ್ಗೆ ಮಾತ್ರ ಪ್ರಧಾನಿಯವರು ಕಾಣ್ತಾ ಇಲ್ವಾ ಅಂತ ಬಹುಶಃ ಬೇರೆ ಇಡೀ ಭಾರತದ ಜನ ಪ್ರಧಾನಿಯವರು ಏನ್ ಕ್ರಮ ಕೈಗೊಳ್ತಾರೆ, ಏನ್ ಸಮಸ್ಯೆ ಇದೆ, ಏನ್ ನಡೀತಾ ಇದೆ, ಅಥವಾ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಆತಂಕಿತರಾಗಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ದೇಶದ ಜೊತೆ ನಿಲ್ತಾ ಇದ್ದಾರೆ, ಕೈ ಜೋಡಿಸ್ತಾ ಇದ್ದಾರೆ ಸರ್ಕಾರದ ಜೊತೆ. ಆದ್ರೆ ಕಾಂಗ್ರೆಸ್ ಮಾತ್ರ ಗಾಯಬ್ ಅಂತ ಈ ರೀತಿಯ ಒಂದು ಟ್ವೀಟ್ ಅನ್ನ ಹಾಕಿದೆ. ವ್ಯಂಗ್ಯ ಬಿಟ್ರೆ ಕಾಂಗ್ರೆಸ್ಗೆ ಮತ್ತೇನು ಗೊತ್ತೇ ಇಲ್ವಾ? ಜೊತೆ ನಿಲ್ಲುವಂಥದ್ದು ಗೊತ್ತೇ ಇಲ್ವಾ? ಇಂಥ ಸಮಯದಲ್ಲೂ ಕೂಡ ಒಂದಷ್ಟು ಪೊಲಿಟಿಕ್ಸ್ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತಹ ನೀಚ ಮನಸ್ಥಿತಿಯನ್ನ ಕಾಂಗ್ರೆಸ್ ತೋರಿಸ್ತಾ ಇದೆಯಾ? ಈ ಪ್ರಶ್ನೆಯನ್ನ ದೇಶಾದ್ಯಂತ ಜನ ಕೇಳ್ತಾ ಇದ್ದಾರೆ. ಏನ್ ಸಾಧಿಸಕ್ಕೆ ಹೊರಟಿದೆ ಕಾಂಗ್ರೆಸ್? ಈ ಸಂದರ್ಭದಲ್ಲಿ ಪ್ರಧಾನಿಯನ್ನ ಟೀಕಿಸಿ, ಅಂದ್ರೆ ಶಿರವಿರದ ಪ್ರಧಾನಿಯ ಚಿತ್ರದ ರೀತಿಯ ಒಂದು ಚಿತ್ರವನ್ನ ಹಾಕೋದು. ಏನ್ ಹೇಳಕ್ ಹೊರಟಿದೆ ಕಾಂಗ್ರೆಸ್? ಯಾರನ್ನ ಮತ್ತೆ ಇನ್ನೂ ಇಂಡೈರೆಕ್ಟ್ ಆಗಿ ಓಲೈಸಕ್ ಹೊರಟಿದೆ? ಯಾರಿಗೆ ಖುಷಿಯಾಗ್ಲಿ ಅಂತ ಇಂಥ ಟ್ವೀಟ್ ಗಳನ್ನ ಮಾಡುತ್ತೆ ಕಾಂಗ್ರೆಸ್? ತನ್ನ ಪಕ್ಷದ ಮುಖಂಡರಿಗೆ ಒಂದ್ ಕಡೆ ಮಾತಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಅದನ್ನೇ ತನ್ನ ಪಕ್ಷದ ಮುಖಂಡರಿಗೆ ಸೂಚನೆ ನೀಡುವಂತ ಪರಿಸ್ಥಿತಿಯಲ್ಲಿದೆ. ಸರಿಯಾಗಿ ಮಾತಾಡಿ, ನೋಡ್ಕೊಂಡು ಮಾತಾಡಿ, ಸಮಯ ಸರಿ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡಬೇಡಿ ಅಂತ.